ಮೈಸೂರಿನ ಚಾಮುಂಡಿ ಉತ್ಸವ ಅಥವಾ ದಸರಾ ಉತ್ಸವ ಅನ್ನೋದು ಅದು ನಾಡ ಉತ್ಸವವಾಗಿ ಪರಿವರ್ತನೆಯಾಗಿದೆ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಅದು ನಾಡ ಉತ್ಸವ, ಇಡೀ ಕರ್ನಾಟಕದ ಉತ್ಸವದ ಸಾಧಕರು ಬಹಳ, ನಾನು ಈ ಮಾತನ್ನು ಹೇಳ್ತೀನಿ, ಸಾಧಕರು ಯಾರೇ ಆಗಿರಬಹುದು, ಕನ್ನಡ ನಾಡಿಗೆ ನುಡಿಗೆ ಒಂದು ಗೌರವ ತಂದು ಕೊಟ್ಟಿರುವಂತ ಸಾಧಕರು ಯಾರೇ ಆಗಿರ್ಬೋದು, ಅವರು ಸ್ವತಃ ಒಪ್ಪಿಕೊಂಡು ಗೌರವದಿಂದ ಬಂದು ಅದರಲ್ಲಿ ಪಾಲ್ಗೊಳ್ಳೋದಾದ್ರೆ ಖಂಡಿತ ಅದು ಸ್ವೀಕಾರಾರ್ಹ, ಅದನ್ನ ನಾವು ವಿರೋಧಿಸಬಾರ್ದು. ಸಾಧಕರು, ಯಾಕೆ ಹಿಂದೆ ನಮ್ಮ ಕನ್ನಡದ ಪ್ರಸಿದ್ಧ ಕವಿ ನಿಸಾರ್ ಅಹಮದ್ ರವರು ಉದ್ಘಾಟನೆ ಮಾಡ್ಲಿಲ್ವಾ? ಅವಾಗ ಆ ಆರೋಪ ಬಂತ, ಆ ತರದ ಅಪಶಕುನ ಬಂತ, ಮಾತುಗಳು ಅಪಸ್ವರಗಳು ಬರ್ಲಿಲ್ಲ ನೋಡಿ. ಸಾಧಕರು ನೋಡಿ, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ, ಹಿಂದೂಗಳಾಗಲಿ ಮುಸ್ಲಿಮರಾಗಲಿ, ಯಾರೇ ಇರ್ಲಿ, ಜೈನರಾಗಲಿ ಬೌದ್ಧರಾಗಲಿ, ಯಾರೇ ಇರಬಹುದು, ಸಾಧಕರಾದವರು ಅವರು ಗೌರವದಿಂದ ಅದನ್ನ ಒಪ್ಪಿಕೊಂಡು ಬಂದು ಆ ಕಾರ್ಯ ಮಾಡೋದಾದ್ರೆ, ಪಾಲ್ಗೊಳ್ಳೋದಾದ್ರೆ ತಪ್ಪಿಲ್ಲ ಅನ್ನೋದು ನನ್ನ ನಿಲುವು. ನೋಡ್ರಿ, ನಾನು ಹೇಳ್ತಿರೋದೇನಂದ್ರೆ, ಬಸವಣ್ಣನವರ ತತ್ವ ಲಿಂಗಧಾರಣೆ ಮಾಡಿ ಲಿಂಗ ಪೂಜೆ ಮಾಡ್ಬಿಟ್ರೆ ಅಷ್ಟೇ ಸಾಕಾಗುತ್ತಾ ಬಸವ ತತ್ವ? ಬಸವಣ್ಣನವರಿಗೆ ಸಾಮಾಜಿಕ ಆದರ್ಶಗಳಿದೆ, ಅವರ ಆದರ್ಶಗಳನ್ನು ಕೊಟ್ಟಿದ್ದಾರೆ. ಧಾರ್ಮಿಕ ಆದರ್ಶಗಳು, ಆಧ್ಯಾತ್ಮಿಕ ಆದರ್ಶಗಳು, ಆರ್ಥಿಕ ಆದರ್ಶಗಳು, ಒಂದು ದೊಡ್ಡ ಮಾದರಿಯ ಬದುಕನ್ನ ಅವ್ರು ಕೊಟ್ಟಿದ್ದಾರೆ. ಪಾಲನೆ ಮಾಡಕ್ಕಾಗುತ್ತೆ. ಹೇಳ್ತಾ ಇದ್ದೀನಿ, ಬಸವ ತತ್ವವನ್ನ ಪಾಲನೆ ಮಾಡ್ಲಿಕ್ಕೆ ಕಠಿಣ. ಹಾಗಾಗಿ ಆಗೇನಾದ್ರೂ ಆತ ಮಾಡಿದ್ರೆ ಆತ ಒಬ್ಬ ಮಹಾಪುರುಷನಾಗ್ತಾರೆ. ಇಲ್ಲ, ನಾನು ನೋಡ್ತಾ ಇಲ್ಲ. ಬಸವ ಧರ್ಮ ಕೇವಲ ಪ್ರಚಾರಕ್ಕಾಗಿ ಮಾತ್ರ ಬಳಕೆ ಆಗ್ತಾ ಇದೆಯೇ ವಿನಃ ಪಾಲನೆಗಾಗಿ ಬಳಕೆ ಆಗ್ತಾ ಇಲ್ಲ. ಅದು ನನ್ನ ನೋವು. ಅದು ನಾನು ನೋವಿನಿಂದ ಈ ಮಾತು. ವೀರಶೈವ ಮಹಾಸಭೆ ನಿರ್ಣಯ ತಗೊಂಡಿದೆ, ಈಗಾಗಲೇ ತಗೊಂಡಿದೆ. ಆ ವೀರಶೈವ ಮಹಾಸಭೆಯ ನಿರ್ಣಯವನ್ನ ನಾನು ಗೌರವಿಸ್ತೇನೆ. ಆದ್ರೆ ಹಿಂದೂ ಅಲ್ಲ ಅಂದ್ರೆ ಹಿಂದೂ ಧರ್ಮದ ವಿರೋಧಿಗಳಲ್ಲ ಅನ್ನೋದನ್ನ ನಾನು ಟೆಕ್ನಿಕಲಿ ಹೌದು ವೀರಶೈವ ಮಹಾಸಭೆ ಖಂಡಿತ ಬರೀರಿ. ಆದ್ರೆ ಬಸವಣ್ಣವ್ರ ಆಶಯ ಆಗಿತ್ತ ಅಂತ ಕೇಳಬೇಡಿ. ಯಾಕಂತಂದ್ರೆ ಯಾರೂ ಬಸವಣ್ಣನ ತತ್ವದಂತೆ ನಡೀತಾ ಇಲ್ಲ, ನಡಿಲಿಕ್ಕೆ ಆಗಲ್ಲ. ಇದು ಕೇವಲ ನಮ್ಮ ಸ್ವಾರ್ಥಕ್ಕೆ ನಾವು ಬಡದಾಡ್ತಾ ಇದ್ದೀವಿ. ಬಸವ ತತ್ವ ಪಾಲನೆ ಮಾಡೋರು ಯಾರೂ ಇಲ್ಲ. ಸ್ವಾಮೀಜಿಗಳಿಂದ ಹಿಡಿದು, ರಾಜಕೀಯ ನಾಯಕರಿಂದ ಹಿಡಿದು, ಎಲ್ಲಾ ವಿದ್ವಾಂಸರು, ಹೋರಾಟಗಾರರಿಂದ ಹಿಡಿದು ತತ್ವ ಪಾಲನೆ ಮಾಡೋರು ಯಾರು ಇಲ್ಲ. ಅದನ್ನ ಹೇಳಿದ್ರಿ, ಕೇವಲ ಬಸವ ತತ್ವದ ಪ್ರಚಾರಕ್ಕೆ ನೋಡ್ತೀವಿ ವಿನಃ ಪಾಲಕರು ಯಾರು ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ. ನನ್ನನ್ನೂ ಸೇರಿಸ್ಕೊಂಡು ನಾವ್ಯಾರು ಬಸವ ತತ್ವ ಪಾಲನೆ ಮಾಡ್ತಾ ಇಲ್ಲ. ಹಾಗಾಗಿ ಅದು ನಮ್ಮ ಮಿತಿ, ಈ ಧರ್ಮದ ಮಿತಿ, ಸಮುದಾಯದ ಮಿತಿ. ಅದಕ್ಕೆ ಸಮುದಾಯಗಳು ವಿಕಸನಗೊಳ್ಬೇಕು, ಉದಾರ ಮತವನ್ನ ಅನುಸರಿಸಬೇಕು, ವೈಶಾಲ್ಯತೆಯನ್ನ ಬೆಳೆಸ್ಕೊಳ್ಬೇಕು.